ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಗೌಡ್ಗೆರೆಯಿಂದ ಕಂಟಿನ್ಯೂಷನ್ ಮಿನಿ ವ್ಲಾಗ್ ಆಗಿರುತ್ತೆ. ನಾವು ಗೌಡ್ಗೆರೆ ಅಮ್ಮನವರ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲೋದ್ವಿ, ಏನು ಮಾಡಿದ್ವಿ ಅನ್ನೋದು ಈ ವ್ಲಾಗಲ್ಲಿ ನೀವು ನೋಡ್ಬೋದು. ನೆಕ್ಸ್ಟ್ ಹೊರಟಿದ್ದೆ 161 ಅಡಿ ಎತ್ತರದಲ್ಲಿರುವಂತಹ ಪಂಚಮುಖಿ ಆಂಜನೇಯನನ್ನು ನೋಡೋಕೆ. ನಾವು ಟೆಂಪಲ್ ನಿಯರಲ್ಲಿ ಹೋಗ್ಬೇಕಾದ್ರೇ ನಮಗೆ ಆಂಜನೇಯ ಕಾಣಿಸ್ತಿತ್ತು. ಅಲ್ಲಿ ಹೋದ್ವಿ, ಕಾರ್ ಪಾರ್ಕ್ ಮಾಡ್ಕೊಂಡು ಟೆಂಪಲ್ ಒಳಗಡೆ ಎಂಟ್ರಿ ಆದ್ವಿ. ಮೊದಲು ಸಿಗೋದೆ ನಮಗೆ ಆನೆ ಸ್ಟ್ಯಾಚು, ನಂತರ ತೇರು ಸಿಗುತ್ತೆ. ಅಲ್ಲಿ ರಥೋತ್ಸವ ನಡೆಯುತ್ತೆ, ಏನು ನಮಗೆ ಅಷ್ಟು ನೀಟಾಗಿ ಗೊತ್ತಿಲ್ಲ. ಆನಂತರ ಒಳಗಡೆ ಗುಡಿ ಒಳಗಡೆ ಎಂಟ್ರಿ ಆದ್ವಿ. ಅಲ್ಲಿ ಹರಳು ಬತ್ತಿ ಮಾಡ್ತಿರ್ತಾರೆ, ದೃಷ್ಟಿ ತೆಗ್ದು ಬೆಂಕಿಯಲ್ಲಿ ಹಾಕಿ ಅಂತ ಹೇಳಿದರು. ನಾವು ಕೂಡ ಒಂದು ತಗೊಂಡು ದೃಷ್ಟಿ ತೆಗ್ದು ಹಾಕಿದ್ವಿ. ಮುಂದೆ ಬಂದರೆ ನಮಗೆ ಪ್ರತಿಯೊಂದು ನವಗ್ರಹಗಳ ವಿಗ್ರಹಗಳು ಸಿಗುತ್ತೆ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಯಾರ್ಯಾರು ನಾನು ಆಂಜನೇಯ ಸ್ವಾಮಿ ಥರ ಬ್ರಹ್ಮಚಾರಿ ಅಂತೀರೋ ಅವರೆಲ್ಲ ಈ ವಿಡಿಯೋ ನೋಡಿ. ನವಗ್ರಹಗಳನ್ನು ದರ್ಶನ ಮಾಡ್ಕೊಂಡು ನಾವು ದೇವಸ್ಥಾನದೊಳಗೆ ಎಂಟ್ರಿ ಆದ್ವಿ. ಆಂಜನೇಯನ ಪಾದದ ಹತ್ರ ಹೋಗೋಕೆ 10 ರೂಪೀಸ್ ಪರ್ ಪರ್ಸನ್ ಚಾರ್ಜ್ ಮಾಡ್ತಿದ್ವಿ. ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ತೀರ ಜಯ ಹನುಮಾನ್. ರಾಮನ ಮುಖ್ಯ ಪ್ರಾಣ ಹನುಮ, ಹನುಮನ ಪ್ರಾಣ ರಾಮನಮ. ಫೈನಲಿ ನಾವೆಲ್ಲ ಅಲ್ಲಿಂದ ಹೊರಟ್ವಿ. ಈವ್ನಿಂಗ್ ಟೈಮ್ ಆಗಿರೋದ್ರಿಂದ 1 ಟೀ ಬ್ರೇಕ್ ಕೂಡ ತಗೊಂಡ್ವಿ.